ನಮಸ್ಕಾರ. ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನದನಿ. ನಾನು ಪ್ರಭು. ಉತ್ತರ ಕರ್ನಾಟಕ, ಅದರಲ್ಲೂ ವಿಜಯಪುರ ಅಂತ ಬಂದಾಗ ಜನದನಿಯಲ್ಲಿ ಅದೆಷ್ಟು ಕಾರ್ಯಕ್ರಮಗಳಾಗಿದ್ದಾವೋ ಏನೋ. ಕೆಲವೊಂದಿಷ್ಟು ಪರಿಹಾರವನ್ನು ಕೊಡಿಸಿದ್ದೀವಿ ನಾವು, ಆದರೆ ಇನ್ನೂ ಹಾಗೆ ಪೆಂಡಿಂಗ್ ಇದ್ದಾವೆ ಕೆಲವೊಂದಿಷ್ಟು. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಸಾಕಷ್ಟು ಬಡಾವಣೆಯ ಜನರು. ಅಲ್ಲ, ವಿಜಯಪುರದ ನಾಯಕರು ನೋಡ್ತಾ ಇರ್ತೀವಿ, ದೊಡ್ಡದಾಗಿ ಭಾಷಣ ಮಾಡಿಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾರೆ. ಆದರೆ ತಮ್ಮ ಜಿಲ್ಲೆ ಅಂತ ಬಂದಾಗ ನೀವು ಯಾವ ಸ್ಥಿತಿಯಲ್ಲಿ ನಿಮ್ಮ ಜನ ಬದುಕ್ತಾ ಇದ್ದಾರೆ ಅನ್ನುವಂಥ ಒಂದು ಕನಿಷ್ಠ ಜ್ಞಾನ ಕೂಡ ನಿಮಗೆ ಇಲ್ಲ. ಕುಡಿಯೋಕೆ ನೀರು, ವಿದ್ಯುತ್ತು, ಇರೋಕೆ ಮನೆ, ಸ್ವಚ್ಛತೆ, ಚರಂಡಿ ವ್ಯವಸ್ಥೆ ಏನು ಮಾಡೋಕ್ಕಾಗ್ತಿಲ್ವಲ್ರಿ ನಿಮಗೆ? ಮಲತಾಯಿ ಧೋರಣೆ ಅನ್ನೋದಾ? ನೀವಷ್ಟೇ, ನೀವು ನಿಮ್ಮ ಕುಟುಂಬ ಅಷ್ಟೇ ಇಲ್ಲಿ ಬೆಳೀತಾ ಇರೋದು. ಆದರೆ ಜನಸಾಮಾನ್ಯರು, ಕಟ್ಟಕಡೆಯ ವ್ಯಕ್ತಿ, ಬಡವರು, ಅವ್ರು ಎಲ್ಲಿದ್ದಾರೋ ಅಲ್ಲೇ ಬದುಕ್ತಾ ಇದ್ದಾರೆ. ಹಾಗಾದರೆ ಯಾರಿಗೆ ಹೇಳ್ಕೋಬೇಕು ನಾವು ಕಷ್ಟನ? ಯಾರು ಕೇಳೋರು ದಿಕ್ಕಿಲ್ವಾ? ಹೀಗೆ ಜೀವನ ಸಾಗಿಸ್ಬೇಕಾ ನಾವು ಸಾಯೋವರೆಗೂ? ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗದಿರುವಂಥ ನೀವು ಅಧಿಕಾರಿಗಳು ಆ ಸ್ಥಾನದಲ್ಲಿ ಇರೋಕೆ ಯೋಗ್ಯರಲ್ಲ. ಜನಪ್ರತಿನಿಧಿಗಳು ಕೂಡ ಅಷ್ಟೇ. ವಿಜಯಪುರ ಜಿಲ್ಲೆಯಲ್ಲಿ ಬಡ ಜನರ ಗೋಳನ್ನ ಕೇಳೋರೇ ಇಲ್ವಾ? ಹಾಗಾದ್ರೆ ಕುಡಿಯೋ ನೀರಿಗೆ ಹಾಹಾಕಾರ, ದಶಕಗಳಿಂದಲೂ ಜನರ ಪರದಾಟ. ವಿಜಯಪುರದ LT ಹಂಚಿನಾಳ ತಾಂಡ ನಿವಾಸಿಗಳಿಗೆ ನಿತ್ಯ ನರಕಯಾತನೆ. ನರಕಾರಿ ಅವರದು ಗೋಳು. ವಿಜಯಪುರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 4ರಲ್ಲಿ ಈ ತಾಂಡ ಬರುತ್ತೆ. ಜಲಮಂಡಳಿ ಪೈಪ್ಲೈನ್ ಇದ್ರೂ ಕೂಡ ಕುಡಿಯೋ ನೀರಿಗಾಗಿ ಹರಸಾಹಸ ಪಡ್ತಿದ್ದಾರೆ. ಒಂದು ವಾರಕ್ಕೊಮ್ಮೆ ನೀರು, ಕೆಲಸ ಕಾರ್ಯ ಬಿಟ್ಟು ಕಾಯುವಂತಹ ಸ್ಥಿತಿ. ಜಲಮಂಡಳಿ ನೀರು ಬಿಟ್ಟಾಗ ಮಾತ್ರ ಈ ಜನರು ನೀರು ಸಂಗ್ರಹಿಸಬೇಕು. ಸಮರ್ಪಕ ಕುಡಿಯೋ ನೀರು ಸಿಗದೆ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಜಲಮಂಡಳಿ ನೀರು ಸಿಗದಿದ್ರೆ 1 ಕಿಲೋಮೀಟರ್ವರೆಗೂ ಜನರು ಹೋಗಬೇಕು, ನೀರು ಹೊತ್ಕೊಂಡು ಬರಬೇಕು. LT ಹಂಚಿನಾಳ ತಾಂಡದಲ್ಲೇ RO ಪ್ಲಾಂಟ್ ನಿರ್ಮಾಣಕ್ಕೆ ಆಗ್ರಹಿಸಿದ್ದಾರೆ. ನೀರಿನ ಸಮಸ್ಯೆ ಬಗೆಹರಿಸದಿದ್ರೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಜನ. ನೋಡಿ, ವಿಜಯಪುರ ಅಲ್ಲಿ ಘಟಾನುಘಟಿಗಳ ನಾಯಕರು ಇದ್ದಾರೆ, 2 ಪಕ್ಷಗಳಲ್ಲಿದ್ದಾರೆ. ಆದರೆ ಅಭಿವೃದ್ಧಿ ಅನ್ನೋದು ಬಂದಾಗ ಮಾತ್ರ ನಾವು ಹಂಗೆ ಮಾಡಿದ್ದೀವಿ, ನೀರಾವರಿ ತಂದಿದ್ದೀವಿ, ರಸ್ತೆಗಳನ್ನು ಮಾಡಿದ್ದೀವಿ, ಅಷ್ಟು ಓಟ್ಗಳಿಂದ ನಾವು ಆಯ್ಕೆಯಾಗಿದ್ದೀವಿ. ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ವಲ್ರಿ? ಪ್ರತಿ ಮನೆಗೂ ನೀರು, ಬಹುಗ್ರಾಮ ಕುಡಿಯೋ ನೀರು ಯೋಜನೆ, ಹರ್ ಘರ್ ಜಲ್ ಅಂತಂದ್ರಿ. ಎಲ್ಲಿ ನೀರು ಬರ್ತಾ ಇದೆ ಸ್ವಾಮಿ? ಪ್ರತಿಯೊಬ್ಬರಿಗೂ ಸೂರು ಅಂತಂದ್ರಿ. ಎಲ್ಲಿದೆ ಸ್ವಂತ ಮನೆಯಲ್ಲಿ ನಿವಾಸಿಗಳಿಗೆ? ಸ್ವಚ್ಛತೆ ಅಂತಂದ್ರಿ, ಸ್ವಚ್ಛ ಭಾರತ್ ಅಂದ್ರಿ. ಎಲ್ಲಿದೆ ಸ್ವಾಮಿ ಅಲ್ಲಿ ಸ್ವಚ್ಛತೆ? ಹಾಗಾಗಿನೇ ವಾರ್ಡ್ ನಂಬರ್ 4 LT ತಾಂಡ ಇದೆ ಅಲ್ವಾ, LT ಹಂಚಿನಾಳ್ ತಾಂಡ. ಬದುಕು ಹಿಂಗಾಗಿಬಿಟ್ಟಿದೆ ಜನರದ್ದು ಅಲ್ಲಿದು ಅಂತ ಹೇಳಿದ್ರೆ, ಆ ನಲ್ಲಿಗಳು ಅದೆಷ್ಟು ದಿನ ಆಯಿತು ನೀರನ್ನು ಕಂಡು. ಅಲ್ಲೇನಾದರೂ ಜಲಮಂಡಳಿಯವರು ನೀರು ಬಿಡದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. 1 ಕಿಲೋಮೀಟರ್ ಹೋಗಬೇಕು, ಕೆಲಸ ಕಾರ್ಯ ಬಿಟ್ಟು ಇದನ್ನೇ ಮಾಡಬೇಕು. ಮತ್ತು ನೀವೆಲ್ಲ ಇದಕ್ಕಿದ್ದೀರಿ? ನಿಮ್ಮ ಮನೇಲಿ ನೀರು ಬರ್ತಿದೆ ಅಲ್ವಾ, ಫಿಲ್ಟ್ರ್ ಬರುತ್ತೆ, ಶುದ್ಧ ಕುಡಿಯೋ ನೀರು. ಆದರೆ ನಮ್ಮ ಜನ ಬಡವರು, ದುಡ್ಕೊಂಡು ತಿನ್ನೋರು 1 ಕಿಲೋಮೀಟ್ರ್ ಹೋಗಿ ನೀರು ತರಬೇಕಾ? ಮತ್ತು ಯಾಕ್ರಿ ನಿಮ್ಮ ಸ್ಥಾನದಲ್ಲಿ ಕೂತಿದ್ದೀರಿ? ರಾಜೀನಾಮೆ ಬಿಸಾಕ್ ಹೋಗ್ರಿ, ಕೆಲಸ ಮಾಡಿರೋದ್ರ ಅವಕಾಶ ಕೊಡಿ. ಅಲ್ಲ, ಏನಾದರೂ ದೊಡ್ಡ ಶುಭ ಕಾರ್ಯಗಳು, ಹಬ್ಬ ಹರಿದಿನ ಬಂದರೆ ಹೆಂಗ್ರಿ ನೀರಿನ ಪರಿಸ್ಥಿತಿ? ಸ್ನಾನ ಮಾಡೋದು ಬೇಡವಾ? ಕುಡಿಯೋಕೆ ಹೋಗಲಿ, ಕುಡಿಯೋಕೆ ಶುದ್ಧ ಕುಡಿಯೋ ನೀರಿನ ಘಟಕ ಇರ್ತವೆ, ಅಲ್ಲಿ ಹೋಗಿ ತೊಗೊಂಬರ್ತಾರೆ. ಡೈಲಿ ಸ್ನಾನ ಮಾಡ್ತಾರಲ್ಲ ಪಾಪ, ಗೊತ್ತಿಲ್ಲ ನಿನ್ನ ಜನ. ಜಲಮಂಡಳಿಯವ್ರಿಗೆ ಹೇಳಿ ಹೇಳಿ ಸಾಕಾಗಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡೋದು, ಯಾವಾಗ್ರಿ ಪೈಪ್ಲೈನ್ ಆಗ್ತದೋ ಅದೆಲ್ಲ ಸರಿಪಡಿಸ್ತೀರಿ ನೀವು? ಸಮರ್ಪಕವಾದಂಥ ನೀರು ಕುಡಿಯೋಕೆ ಸಿಗ್ತಾ ಇಲ್ಲ ನಿವಾಸಿಗಳಿಗೆ. ಏನು ಬೇರೆ ಬೇಡಿಕೆ ಇಟ್ಕೊಂಡು ಅವ್ರೇನು ಹೋರಾಡ್ತಾ ಇದ್ದಾರಾ? ನಮಗೆ ಮನೆ ಕೊಡಿ, ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡಿರಿ, ಕುಡಿಯೋಕೆ ನೀರು ಕೊಡಿ, ಅದನ್ನು ಕೇಳ್ತಾ ಇದ್ದಾರೆ ಅವರು. ನಿಮ್ಮ ಯೋಗ್ಯತೆಗೆ ಕುಡಿಯೋ ನೀರನ್ನು ಕೂಡ ಒದಗಿಸೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ಅನ್ಫಿಟ್ ಅಲ್ಲಿರೋಕೆ. ನಮಗೂ ಸಾಕಾಗಿ ಹೋಗಿದ್ದೀರಿ. ಜನದನಿ ಕಾರ್ಯಕ್ರಮದಲ್ಲಿ ಬಹಳ ಮಾಡಿದ್ದೇವೆ ನಾವು ವಿಜಯಪುರದ್ದು. ಅಲ್ಲೇ ಗಾಂಧಿನಗರ ಅಂತ ಇನ್ನೊಂದು ಕ್ಯಾಂಪ್ ಅಂತೆ. ಏನು ಬರೀ
ಸಮಸ್ಯೆಗಳ ತುಂಬಿಕೊಂಡಿದೆ, ಅಲ್ಲಿ ಸಮಸ್ಯೆಗಳ ಒಂದು ಆಗರ ಆಗ್ಬಿಟ್ಟಿದೆ ಆ ವಿಜಯಪುರ. ಯಾರಿಲ್ಲನ್ರಿ ಜನಪ್ರತಿನಿಧಿಗಳು? ಹೇಳ್ರಿ ಒಬ್ರಾದ್ರು ನಾವು ಉದ್ಧಾರ ಮಾಡ್ತೀವಿ ಅಂತೇಳಿ. ನೀವು ಬೆಂಗಳೂರು ಲೆವೆಲ್ ಮಾಡೋದು ಬೇಡ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಬೇಡ, ಬಸ್ ಸ್ಟ್ಯಾಂಡ್ ಕಟ್ಟೋದು ಬೇಡ, ದೇವಸ್ಥಾನ ಕಟ್ಟೋದು ಬೇಡ, ಪಾರ್ಕು ಮಗದೊಂದು ಕಟ್ಟೋದು ಬೇಡ. ಕುಡಿಯೋಕೆ ನೀರು ಕೊಡಿ ಸಾಕು ನಮಗೆ. ಡೈಲಿ ದಿನಕ್ಕೆ ನಮಗೆ ಕುಡಿಯೋ ನೀರು ಕೊಡ್ರಿ. ಎಲ್ಲಿ ಹೋದ್ರಿ ಈ ಯೋಜನೆ? ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು. ತುಂಗಭದ್ರಾ ನದಿಯಿಂದ ನಾವು ನೀರು ತರ್ತೀವಿ, ಮತ್ತು ನಾವು ಪೈಪ್ಲೈನ್ ಮಾಡಿದ್ದೀವಿ, ಅಲ್ಲಿ ಯಾವುದೋ ಒಂದು ಕೆನಾಲ್ ಮೂಲಕ ತರ್ತೀವಿ. ಹರ್ಘರ್ ಜಲ್ಲು, ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಅಂತೆ, ಸಾವಿರಾರು ಕೋಟಿ ಖರ್ಚಂತೆ. ಎಲ್ಲೋಯ್ತ್ರಿ ಅದೆಲ್ಲ? ನೀರಿಲ್ವಾ? ಹಾಗಾದರೆ ನೀರಿದೆಯಾ ಇಲ್ವಾ? ನೀರಿದ್ರೂ ಕೂಡ ನಿಮ್ಮ ಕೈಯಿಂದ ಕೊಡೋಕ್ಕಾಗ್ತಾ ಇಲ್ವಲ್ಲ? ನಿಮ್ಮ ಮನೆಯಿಂದ ತಂದು ಕೊಡ್ರಿ, ಟ್ಯಾಂಕರ್ ಮೂಲಕ ಒದಗಿಸ್ರಿ. ಜನರು ಸೇವೆ ಮಾಡೋಕ್ಕಿರೋದು ನೀವು. ನಿಮ್ಮ ಮನೇಲಿ ನೀರು ಬರ್ತಾ ಇದೆಯಲ್ಲ 24x7. ಹಂಗೆ ಯಾಕೆ ಓಟ್ ಮಾಡಿದ್ರು ಯಾಕೆ ಕೇಳಬಾರ್ದ ನಿಮಗೆ? ಓಟ್ ಹಾಕಿಸ್ಕೊಂಡ್ರಿಗೆ ಇಷ್ಟು ಧಿಮಾಕು ಅಂತ ಹೇಳಿದ್ರೆ, ದರ್ಪ ಅಂತ ಹೇಳಿದ್ರೆ, ನೀವೇ ಹಿಂಗೆ ಮೆರಿತೀರಿ ಅಂತ ಹೇಳಿದ್ರೆ, ಇನ್ನು ಓಟ್ ಹಾಕಿದವ್ರು ನಾವು, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದವ್ರು ನಾವು ವಿಧಾನಸೌಧಕ್ಕೆ. ನಾವು ಮಾಡಬೇಕು ಧಿಮಾಕು. ಆದ್ರೆ ಇಲ್ಲ, ಪ್ರಜೆಗಳೇ ಪ್ರಭುಗಳು ಅಲ್ಲ. ಪ್ರಜೆಗಳು ಇಲ್ಲಿ ಅವರು ಗುಲಾಮರು, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋರು. ಭಾಳ ಬೇಜಾರಾಗುತ್ತೆ ರೀ ಇಂಥವೆಲ್ಲ ನೋಡ್ತಾ ಇದ್ರೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ನಿಮಗೇನಾದರೂ ಕಾಳಜಿ ಇದ್ದಿದ್ರೆ, ಇಲ್ಲಪ್ಪ ಅವ್ರ ಸಮಸ್ಯೆ ನಮಗೂ ಇದೆ, ನಮ್ಮ ಮನೇಲಿ ನೀರಿಲ್ಲ, ನಮ್ಮ ಮಕ್ಕಳು ನೀರು ಕುಡಿತಿಲ್ಲ, ಸ್ನಾನ ಮಾಡ್ತಿಲ್ಲ, ಹಾಗೇನಾದರೂ ಅಂದ್ಕೊಂಡ್ರೆ ನಾವು ಕೇಳೋದಿಲ್ಲ, ನಿಮ್ಮ ಪ್ರಶ್ನೆನೇ ಮಾಡೋದಿಲ್ಲ. ನಿಮ್ಮ ಮನೇಲಿ ನೀರು ಬಂದು ಅವ್ರ ಮನೇಲಿ ಬರದೇ ಇದ್ದರೆ ಖಂಡಿತವಾಗ್ಲೂ ಅದು ನೀವು ಮಾಡ್ತಿರುವಂಥ ದ್ರೋಹ ಜನರಿಗೆ. ಸರ್ ಒಟ್ಟೆ ನೀರಿಲ್ಲ, ಮುಂದೆ ಒಟ್ಟು ನೀರಿಲ್ಲ. ಮತ್ತು ಬಿಸ್ಲೇರು ನೀರು ತಗೋತೀವಿ ಸರ್, 10 ರೂಪಾಯಿ ತಗೋತಾರೆ ಸರ್. ತಂದು ಕೇಸಿದ್ದು ಕುಡಿತೀವಿ ಸರ್. ತೊಳಿಲಾಕಂದ್ರೆ ಬಾಯಿ ನೀರು, ಕೊಳೆ ನೀರು ಆದ್ರೆ ಹೊಲಸು ನೀರು ಬರ್ತದೆ ರೀ. ಈಗ ಮಹಾನಗರ ಪಾಲಿಕೆ ಬರ್ತಾರೆ ಸರ್, ಬಂದು ಹೋಗಿ ಹೇಳಿ ಹೋಗಿಬಿಡ್ತಾರೆ ಸರ್. ಖರೆ ಮಾಡಿಲ್ಲ ಸರ್ ಒಂದು ಕೆಲಸ. ನೀರಿಗೆ ಭಾಳ ಪ್ರಾಬ್ಲಮ್ ಸರ್. ಈ ಬಾವಿ ನೀರು, ಕೊಳೆ ನೀರು ಬರ್ತದೆ ಸರ್, ಅದು ನೀರು ಚಲೋ ಇಲ್ಲ ಸರ್. ಅದು ಹುಳ ಅವು ಬರ್ತಾವೆ ಸರ್ ಒಳಗೆ ಭಾಳ. ಪೈಪ್ಲೈನ್ ಸರ್ ಅವು ತಿಂಗಳಿಗೆ ಒಮ್ಮೆ ಬಿಡ್ತಾರೆ ಸರ್. ಅವು ಏನು ಭಾಳ ತ್ರಾಸ ಸರ್. ಒಮ್ಮೆ ಹೆಣ್ಮಕ್ಳೆಲ್ಲ ಜಗಳ ಹೊಡೋದು ಇದು ಮಾಡ್ತಾರೆ ಸರ್. ನೀರಿನ ಭಾಳ ಪ್ರಾಬ್ಲಮ್ ಸರ್ ಮುಂದೆ ಸರ್. ಬಿಡ್ತದೆ ಸರ್. 10-11 ಆಕೈತೆ ಸರ್. 10-11 ಆಕೈತೆ ಸರ್. ಟೈಮಾಗ ನೀರು ಸಿಗಂಗಿಲ್ಲ, ಒಬ್ಬರು ಸಿಗ್ತದೆ, ಒಬ್ಬರು ಸಿಗಂಗಿಲ್ಲ, ಹಿಂಗೆ ಆಗ್ತದೆ ಸರ್. ಹ್ಞೂ ಸರ್, ಹಿಂಗೆ ಆಗ್ತದೆ ಸರ್. ಮತ್ತು ನೀರಿನ ಭಾಳ ತ್ರಾಸ ಸರ್, ತೊಂದರೆ ಭಾಳ ಸರ್. 7-8 ವರ್ಷ ಆಯ್ತು ರೀ ಸರ್, ಒಟ್ಟೆ ನೀರಿಲ್ಲ. ನಮಗೆ ಭಾಳ ತ್ರಾಸ ಅದಾವ್ರಿ ನೀರಿಂದು ರೀ. ಮತ್ತು ಈ ಕಡಿದು ನೋಡ್ಕೇಸಿ ತೊಗೊಂಡು ಬರುವುದು ಭಾಳ ದಿನ ಆಯ್ತು. 10 ವರ್ಷ ನೋಡ್ರಿ, 10 ವರ್ಷ ಐತಿ. ಇನ್ನ ಹೆಚ್ಚೆ ಆಗ್ಯದ. ನೀರೇ ಇಲ್ರಿ ಇವತ್ತು. ಬಿಸಿಲಿನ ನೀರು ರೀ, ಕುಡಿಲಾಗೆ ರೊಕ್ಕ ಕೊಟ್ಟ ತರೋದು. ರೊಕ್ಕ ತಗೊಂಡು ಸೇತು ಬರೋದು. ನಮಗೆ ಭಾಳ ತ್ರಾಸ ಅದಾವ್ರಿ ನೀರಿಂದು ರೀ. ಮತ್ತು ಈ ಕಡಿದು ನೋಡ್ಕೇಸಿ ತೊಗೊಂಡು ಬರುವುದು ಭಾಳ ದಿನ ಆಯ್ತು. 10 ವರ್ಷ ನೋಡ್ರಿ, 10 ವರ್ಷ ಐತಿ. ಇನ್ನ ಹೆಚ್ಚೆ ಆಗ್ಯದ. ನೀರೇ ಇಲ್ರಿ ಇವತ್ತು. ಬಿಸಿಲಿನ ನೀರು ರೀ, ಕುಡಿಲಾಗೆ ರೊಕ್ಕ ಕೊಟ್ಟ ತರೋದು. ರೊಕ್ಕ ತಗೊಂಡು ಸೇತು ಬರೋದು. ನಮಗೆ ಭಾಳ ತ್ರಾಸ ಅದಾವ್ರಿ ನೀರಿಂದು ರೀ. ಮತ್ತು ಈ ಕಡಿದು ನೋಡ್ಕೇಸಿ ತೊಗೊಂಡು ಬರುವುದು ಭಾಳ ದಿನ ಆಯ್ತು. ನಮಗೆ ಹಂಚನಾಳ ತಾಣೆನಾಗ ನೀರು ಕುಡಿಯೋಕೆ ಸದಾ ಯಾರ ಕಡೆನೂ ಇಲ್ಲ. ಮನೆಗೆ ಹೋಗಿ ಕೇಳ್ರಿ, ಎಲ್ಲಿ ತೊಗೊಂಡು ಬರ್ತೀರಿ ನೀರು ಅಂದ್ರೆ ನಾವು ಬಿಸ್ಲೀರು ತೊಗೊಂಡು ಬರ್ತೀವಿ. ಎಷ್ಟು ರೂಪಾಯಿಲಿಂದ? 10 ರೂಪಾಯಿ ಒಂದು ಕ್ಯಾನ್ ತುಂಬ ಕೊಡ್ತಾರೆ. ಎಲ್ಲಿ ತೊಗೊಂಡು ಬರ್ಬೇಕು? 1 ಕಿಲೋಮೀಟ್ರ್ ಹೋಗ್ಬೇಕು ನೀರು ಕುಡಿಯೋಕೆ. ಯಾಕೆ ನಿಮ್ಮನ್ನ ನೀರು ಇಲ್ಲ ಅನ್ನೋದು ಕೇಳಕ್ಕೆ ಬರ್ತಾರೆ ರೀ ಮತ್ತವ್ರ ಮನೆಯವರು, ಮತ್ತವ್ರು ಊರಿನವ್ರು ಬರ್ತಾರೆ. ನಮ್ಮ ಮನೆಗೆ ನೀರು ಇಲ್ಲ ಇಲ್ಲ ಸರ್, ನಮ್ಮ ಕಡೆ ನೀರೇ ಇಲ್ಲ. ಮತ್ತು ಆಗಬೇಕಲ್ಲ, ನೀವು ನಗರ ಪಾಲಿಕೆನಾಗ ಅದಿರಲ್ಲ. ಹೌದು ಸರ್, ನಮ್ಮ 4ನೇ ನಂಬರ್ ನಗರ ಪಾಲಿಕೆನಾಗ 4ನೇ ನಂಬರ್ ವಾರ್ಡು ಮೆಂಬರ್ ಯಾರು? ರಾಜು ಚವ್ಹಾಣ ಕೇಳಬೇಕಿಲ್ಲ. ರಾಜು ಚವ್ಹಾಣ ಅಧಿಕಾರನೇ ಇಲ್ಲ. ಇನ್ನು ಯಾವಾಗ ಮಾಡ್ಬೇಕು ಸರ್ ಅವರು ಅಂತೇಳಿ ನಾವು ಕೇಳ್ತೀವಿ. ಮೊದಲು ಸರ್ ನಾವು ಬಾಯಿದಿಂದ ತೊಗೊಂಡು ಬರ್ತೀವಿ ರೀ. ಬಾಯಿದಿಂದ ಬರ್ತದೆ ನೀರು ಬರ್ತದಂದ್ರೆ ಪೂರ್ತಿ ಹೊಲಸು ನೀರು. ಅಂದರೆ ಅದ್ರಾಗ ಹುಳ ಇರ್ತದೆ ರೀ ಎಲ್ಲ. ಅದು ಕುಡಿಯೋಕೆ ಬರಲ್ಲ, ಏನೂ ಇಲ್ಲ. ಜಳಕ ಮಾಡೋದು ಅಷ್ಟೇ ಸರ್. ಅದು ನೀರು ಬರ್ಲಿಕ್ಕಂದ್ರೆ ನಾವು ಜಳಕನೇ ಮಾಡೋಕ್ಕಿಲ್ಲ. ಮತ್ತು ಏನು ಜಳಕ ಮಾಡ್ಬೇಕಂದ್ರೂ ಬಿಸಿಲನ್ನೇ ತೊಗೊಂಡು ಬರ್ಬೇಕಾಗ್ತದೆ. ನಮಗೆ ಏನು ಉದ್ಧಾರಣೆ ಏನೂ ಇಲ್ಲ ಸರ್. ಅದ್ರಾಗ ಒಂದು ದಿವಸ ಕೆಲಸ ಬಿಡಬೇಕಾಗ್ತದೆ ಸರ್. ಮತ್ತು ಒಂದು ದಿವಸ ನೀರು ತುಂಬಬೇಕಂದ್ರೆ ಒಂದು ದಿವಸ ಕೆಲಸ ಬಂದ್ ಮಾಡ್ಬೇಕಾಗ್ತದೆ. 500-600 ರೂಪಾಯಿಲಿಂದ ಪಗಾರ ಮ್ಯಾಗ ಹೋಗ್ತಾರೆ. ಒಂದು ದಿವಸ ಕೆಲಸ ಬಂದ್ ಮಾಡಿ ಆಮೇಲೆ ನೀರು ತುಂಬ್ಕೊಂಡು ಹೋಗಿ ಮತ್ತೆ ಮರು ದಿವಸ ಕೆಲ್ಸಕ್ಕೆ ಹೋಗ್ಬೇಕು ರೀ. ನಮ್ಮ ನೀರು ಆಗ್ಬೇಕು ಸರ್. ಇಲ್ಲಿ ಕುಡಿ ನೀರು ಯೋಜನೆ ಮಾಡ್ಬೇಕು.
ಮತ್ತು ನಮ್ದು ಆರೋ ಪ್ಲ್ಯಾಂಟ್ ಹಾಕ್ಕೊಡ್ಬೇಕಂತೇಳಿ ಅವ್ರ ಕಡೆ ಕೇಳ್ಕೊತೀನಿ ಸರ್. ಸ್ವಚ್ಛತನ ಇಲ್ಲ ಸರ್, ವಾರಕ್ಕೊಮ್ಮೆ ಸರಿ ಬರ್ತಾರೆ, ಒಂದೊಂದು ಸರಿ ಬರ್ತಾರೆ. ಸ್ವಚ್ಛತನ ಯಾರಿಗಿಲ್ಲ, ಸುಮ್ಮ ಹಾದಿ ಮೇನ್ ಹಾದಿ ಇತ್ತಲ್ಲ ಅಷ್ಟೇ ಸ್ವಚ್ಛ ಮಾಡಿ ಹೋಗ್ಬಿಡ್ತಾರೆ. ಸ್ವಚ್ಛ ಅಂದ್ರೂ ಏನೂ ಇಲ್ಲ, ಮ್ಯಾಗಿನ ಮ್ಯಾಗೆ ಅಷ್ಟೇ, ಅದ್ರ ಮ್ಯಾಗ ಏನೂ ಇಲ್ಲ ಸರ್ ಇಲ್ಲಿ. ನೀರಿಂದು ಭಾಳ ತ್ರಾಸ ಐತಿ. ನಾವು ಬಾಯಿಂದ ಕೊಡ ತುಂಬ್ಕೊಂಡು ತರ್ತೀವಿ, ಬಾಜು ರೋಡಿಗೆ ನೀರು ಬರ್ತಾರ್ರಿ, ನಳ ಬಿಡ್ತಾರ, ನೀರಿಂದು ಹಾಲಿ ಬಿಡ್ತಾರ, ಆಮೇಲೆ ನೀರಿಂದು ತೊಗೊಂಡು ಬರ್ತೀವಿ ನಾವು. ನಮಗೆ ನಳನೇ ಇಲ್ಲ ಇಲ್ಲಿ, ಅಲ್ಲಿ ನಳ ಅಂದು ಭಾಳ ತ್ರಾಸ ಭೀ ಐತಿ. ಬಿಟ್ಟರೆ ನೀರು ತೊಗೊಂಡು ಬರ್ತೀವಿ ತಲೆಗ, ಅದೇ ಭೀ ನೀರು ಬಂದಾಗೈತಿ. ಮತ್ತು ಈ ಕಡೆ ಬೈಪಾಸಿನ ತೊಗೊಂಡು ಬರ್ತೀವಿ ನಾವು. ಅಯ್ಯನೂ ಬರಂಗಿ ಬರ್ತಾರ, ಸಾಹೇಬ್ಗಳು ಬರ್ತಾರ, ವ್ಯವಸ್ಥೆ ಮಾಡಿಲ್ಲ ನಮಗೆ, ನೀರ ಇಲ್ಲ ನಮಗೆ ಕುಡಿಲಾಕ. ಮತ್ತು ಅಲ್ಲಿಂದ ತೊಗೊಂಡು ಬರ್ತೀವಿ ನೋಡ್ರಿ ಸರ, ನೀವೇ ಮಾಡಬೇಕು. ಮತ್ತು ಕಸ ಮುಸ್ರಿ ಸದಾ ಒಗಿಲಾಕ ಗಾಡಿ ಭೀ ಬರಂಗಿಲ್ಲ. ನಮಗೆ ಟೈಮ್ ಆಗ್ತಾರ, ಮತ್ತು ಹತ್ತಾಗನ ಟೈಮ್ ನಾವು ಕೆಲ್ಸಕ್ಕೆ ಹೋಗೋಂಗಿಲ್ಲ. ಮತ್ತು ನೀರಿಂದು ಭಾಳ ತ್ರಾಸ ಐತಿ ನಮಗೆ. ಮತ್ತು ನೀರು ನಮಗೆ ಇದು ಮಾಡಬೇಕು ನೋಡಿ ವ್ಯವಸ್ಥೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ವಿಜಯಪುರ ಸಿಟಿಗೆ ಸಂಬಂಧಪಡುವಂಥ ಹಂಚನಾಳ ತಾಂಡ LT2 ಅನ್ನುವಂಥ ಏನು ಈ ತಾಂಡದಲ್ಲಿದೆ, ಈ ತಾಂಡದಲ್ಲಿ ಸರಿಯಾಗಿ ನೀರಿಲ್ಲದೆ ಇರುವ ಹಿನ್ನೆಲೆಯಲ್ಲಿ ಸುಮಾರು ವರ್ಷಗಳಿಂದ ನೀರಿಗಾಗಿ ಈ ಗ್ರಾಮದ ಜನ ಕಾದು ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ನೀವು ಸಹ ಗಮನಿಸ್ಬೋದಾಗಿದೆ. ನಳಗಳಿದೆ, ಟ್ಯಾಂಕ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇದು ಹೆಸರಿಗೆ ಮಾತ್ರ ಈ ತಾಂಡದಲ್ಲಿರುವಂಥದ್ದು. ಕೊಡಗಳನ್ನು ಇಲ್ಲೇ ಇಡ್ತಾರೆ. ಕನಿಷ್ಠ ಇಲ್ಲಂದ್ರೂ ಈ ಏನು ನಳ್ಳಿ ಇದೆ, ಈ ನಳ್ಳಿಯಲ್ಲಿ ನೀರು ಬೀಳಬೇಕಂದ್ರೆ 15 ದಿನಗಳು ಬೇಕಾಗುತ್ತೆ. ದಿನಗಳವರೆಗೂ ಕೂಡ ಜಲಮಂಡಳಿಯವರು ಈ ಕಡೆ ನೀರನ್ನು ಹರಿಸಲ್ಲ. ಮತ್ತು ಈ ಏನು ಹಂಚನಾಳ ತಾಂಡ LT2 ತಾಂಡ ಜನ ಏನಿದ್ದಾರೆ, ಇವರು ಗ್ರಾಮದಲ್ಲಿರುವಂಥ ಬಾವಿಗಳಿವೆ, 1-2 ಬಾವಿಗಳಿವೆ. ಆ ಬಾವಿಗಳಿಂದ ಇವರು ನೀರನ್ನು ತರುವಂಥದ್ದು, ಆ ನೀರನ್ನು ಬಳಸ್ತಾ ಇರುವಂಥದ್ದು. ಆದರೆ ಆ ಬಾವಿಯಲ್ಲಿ ಸಾಕಷ್ಟು ಹೊಲಸಾಗಿರುತ್ತೆ ಮತ್ತು ಯಾವುದೇ ರೀತಿಯಾಗಿ ಬಾವಿಯನ್ನು ಮುಚ್ಚೋಕ್ಕಾಗಲ್ಲ ಮತ್ತು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆ ಬಾವಿ ನೀರನ್ನೇ ಇವರು ತಮ್ಮ ನಿತ್ಯ ಕಾರ್ಯಕ್ರಮಕ್ಕೆ ಮತ್ತು ಸ್ಥಾನಗಳಿಗೆ ಬೆಳೆಸುವಂಥದ್ದು ಮತ್ತು ವಗೇರೆ ಕೆಲಸಗಳಿಗೆ ಮಾಡುವಂಥದ್ದನ್ನು ಈ ನೀರನ್ನೇ ಬಳಸ್ತಾ ಇರುವಂಥದ್ದು. ಆದರೆ ಇಲ್ಲಿ ನೀರುಗಳನ್ನು ತಂದು ಸ್ಟಾಕ್ ಮಾಡಬೇಕು ಮತ್ತು ಕುಡಿಯೋ ನೀರಿನ ಸಮಸ್ಯೆ ಕೂಡ ಜಾಸ್ತಿ ಇರುವಂಥದ್ದು. ಕುಡಿಯೋ ನೀರು ಸಮಸ್ಯೆ ಹೇಗಂದರೆ, ಇಲ್ಲಿಂದ 1 ಕಿಲೋಮೀಟರ್ ಹತ್ರ ಹೋಗಿ ಫಿಲ್ಟರ್ ನೀರನ್ನು ತಂದು ಈ ಗ್ರಾಮದ ಜನತೆ ಏನಿದೆ ನೀರನ್ನು ಬಳಸಬೇಕಾಗಿರುವಂಥದ್ದು. ಇದು ಸುಮಾರು ವರ್ಷಗಳಿಂದ ಮಾಡ್ತಾನೆ ಇರುವಂಥದ್ದು. ಮತ್ತು ಅಕ್ಕಪಕ್ಕದಲ್ಲಿರುವಂಥ ಬೃಹತ್ ಒಂದೊಂದು ಕೆರೆ ಕೂಡ ಇದೆ. ಆ ಕೆರೆ ನೀರು ಯಾವುದೇ ರೀತಿಯಾಗಿ ಈ ಹಂಚನಾಳ ತಾಂಡ LT2 ಏನಿದೆ ಈ ತಾಂಡಕ್ಕೆ ಬಳಕೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ನಿರಂತರವಾಗಿ ಈ ಗ್ರಾಮದ ಜನರೇನಿದ್ದಾರೆ ನೀರಿನ ಸಮಸ್ಯೆಯಲ್ಲಿ ಬಳಲ್ತಾ ಇರುವಂಥದ್ದು. ನೀರು ಯಾವಾಗ ಸಿಗುತ್ತೆ, ನೀರಿನ ದಾಹವನ್ನು ಯಾವಾಗ ನೆರವೇರಿಸೋದಂತ ಈ ಜನರ ಮಾತುಗಳಾಗಿರುವಂಥದ್ದು. ಮತ್ತು ಸಾಕಷ್ಟು ಸುಮಾರು ಬಾರಿ KDP ಸಭೆಯಲ್ಲಿ ಕೂಡ ಅಧಿಕಾರಿಗಳಿಗೆ ತರಾಟೆಯನ್ನು ಉಸ್ತುವಾರಿ ಸಚಿವರು ಆಗಿರುವಂಥ MB ಪಾಟೀಲ್ ಅವರು ಕೂಡ ನಿರಂತರವಾಗಿ ಹೇಳ್ತಾನೆ ಬಂದಿರುವಂಥದ್ದು. ಆದರೆ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಮತ್ತು ಹಂಚನಾಳ ತಾಂಡದ ಜನರ ಮಾತನ್ನು ಕೇಳ್ತಾ ಇಲ್ಲ ಅಂತ ಹೇಳ್ಬೋದು. ಈ ನೀರಿನ ಸಮಸ್ಯೆಯಿಂದ ಈ ತಾಂಡದ ಜನ ಏನಿದೆ ಸಾಕಷ್ಟು ಬಳಲಿ ಸೋತು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಯಾವಾಗ ಈ ಹಂಚನಾಳ ತಾಂಡಕ್ಕೆ ನೀರು ಬರುತ್ತೆ ಅಂತ ಹೇಳಿ ಜನ ದಿನ ಕಾದು ಕುಳಿತಿರುವಂಥದ್ದು. ಆದರೆ ಜಲಮಂಡಳಿ ಅಧಿಕಾರಿಗಳು ಮಾತ್ರ ಈ ಹಂಚನಾಳ ಗ್ರಾಮಕ್ಕೆ ನೀರು ಬಿಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಾಮ್ ಜೊತೆ ಸಿದ್ದು TV5 ವಿಜಯಪುರ. ಈ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿನ ನಿವಾಸಿಯಾಗಿರುವಂತಹ ಪ್ರದೀಪ್ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅಲ್ಲ, ನಾವು ಈ ಜನದನಿ ಕಾರ್ಯಕ್ರಮನ ಜನರಿಗೋಸ್ಕರ ಮೀಸಲಿಟ್ಟಿದ್ದೇವೆ. ವಿಜಯಪುರದ ಅದೆಷ್ಟು ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಲ್ಲ, ಬರೀ ಸಮಸ್ಯೆಗಳನ್ನೇ ತುಂಬಿದೆಯಾ ಅಂತ ನಿಮ್ಮ ಜಿಲ್ಲೆ, ನಿಮ್ಮ ತಾಂಡ? ಹೌದು ಸರ್. ನಮಗೆ ಕುಡಿದ ನೀರಿಲ್ಲ ಸರ್. ತಾಂಡೆನಲ್ಲಿ ಕುಡಿ ನೀರು ಬಹಳ ಸಮಸ್ಯೆ ಸರ್ ನಮ್ಮ ತಾಂಡೆ. ಎಷ್ಟು ದಿನಕ್ಕೊಮ್ಮೆ ಬರುತ್ತೆ ನೀರು? ನೀರೇ ಬರಲ್ಲ ಸರ್. ಎಷ್ಟು ದಿವಸ ಅಂದ್ರೂ ಹೊಟ್ಟೆ ಇಲ್ಲ. ಅದು ಬಾವಿ ನೀರು ಬರ್ತದೆ ಸರ್, ಅದ್ರಾಗ ಹುಳ ಗಿಳ ಎಲ್ಲ ಬಿದ್ದಿದ ಅದೇ ನೀರ ಯೂಸ್ ಮಾಡ್ತೀವಿ ನಾವು. ಅಲ್ಲ, ಮತ್ತೆ ಹೆಂಗೆ ಸರ್? ಅಲ್ಲ, ಈಗ ನಾರ್ಮಲ್ ಆಗಿ ಕೇಳೋದು, ಈಗ ಹೆಂಗೆ ಬಳಕೆ ಮಾಡ್ಲಿಕ್ಕೆ ಸ್ನಾನಕ್ಕೆ ಹೆಂಗೆ ಸರ್? ಮತ್ತೆ ಯಾವ ನೀರು? ಅದು ಬಾವಿ ನೀರು ಐತಿ ಸರ್. ನೀರು ಕುಡಿಯಕ್ಕಿಲ್ಲ ಸರ್. ಅಲ್ಲಿ ಫಿಲ್ಟರ್ ನೀರು ತಗೊಂಡ್ ಬರ್ತೀವಿ ಸರ್. 1 ಕಿಲೋಮೀಟರ್ ಮ್ಯಾಗ ಹೋಗಿ. 1 ಕಿಲೋಮೀಟರ್ ಹೋಗ್ಬೇಕು? ಹಾ, ಹೋಗ್ಬೇಕು ಸರ್. ಅಲ್ಲಿ ಒಂದು 20 ರೂಪಾಯಿ ಕೊಟ್ಟು ಕ್ಯಾನ್ ತುಂಬ್ಕೊಂಡು ಬರ್ತೀವಿ ಸರ್. ಅಲ್ಲ, ಕೆಲಸ ಕಾರ್ಯ ಬಿಟ್ಟು ನೀರು ಹಿಡದೆ ನಿಮ್ಗೆ ಫುಲ್ ಟೈಮ್ ಕೆಲಸ ಆಗ್ಬಿಟ್ಟಿದೆ ಈಗ. ಹಾ, ಅದೇ ಸರ್. ಮೊದಲು ನೀರು ಕುಡಿಯಬೇಕಲ್ಲ ಸರ್. ಮತ್ತೆ ಲೇಟ್ ಮಾಡಿ ಹೋದ್ರೆ ಮತ್ತೆ ಕೆಲಸದಿಂದ ಹೊರಗೆ ಹಾಕ್ಬಿಡ್ತಾರೆ ಸರ್. ಅಲ್ಲಿ ಬೇಡ, ನೀವು ಜಲ್ದಿ ಬಂದಿಲ್ಲ ಹೇಳಿ. ಎಷ್ಟು ವರ್ಷಗಳಿಂದ ಸರ್ ಸಮಸ್ಯೆ ಇದು? ಇದು ಸುಮಾರು ವರ್ಷ ಐತೆ ಸರ್. ಒಂದು 5-6 ವರ್ಷ ಐತೆ ಸರ್.
5-6 ವರ್ಷದಿಂದ ನೀವು ಹೆಂಗೆ ಸರ್ ಪ್ರಶ್ನೆ ಮಾಡದೆ ಹೆಂಗೆ ಬದುಕ್ತಾ ಇದ್ದೀರಿ? ಓಟ್ ಹಾಕಿ ಹೆಂಗಿದ್ದೀರಿ ನೀವು ಮತ್ತೆ? ಓಟ್ ಹಾಕಿದೀವಲ್ಲ ಸರ್ ನಾವು, ಹ್ಞೂ ಓಟ್ ಹಾಕಿದೀವಿ ನಾವು ಬಬ್ಲೇಶ್ವರ ಮತಕ್ಷೇತ್ರ ಸರ್. ಓಕೆ ಎಂ ಬಿ ಪಾಟೀಲ್ ಬರ್ತಾರೆ. ಹಾಂ ಸರ್, ಎಂ ಬಿ ಪಾಟೀಲ್ ಅವರ ಮತಕ್ಷೇತ್ರ ಸರ್ ನಮ್ಮದು. ಅಲ್ಲ ಮತ್ತೆ ಎಂ ಬಿ ಪಾಟೀಲ್ರು ನೀರಾವರಿ ತಜ್ಞ, ನೀರಾವರಿ ದೊಡ್ಡ ಕ್ರಾಂತಿ ಮಾಡ್ದಂಗೆ ಮಾತಾಡ್ತಾರೆ. ಇಲ್ಲ ಸರ್, ಅವರು ನೀರಾವರಿ ಯೋಜನಾದಿಂದ ಈ ಕಡೆಯಿಂದ ಕ್ಯಾನಲ್ ಅಷ್ಟೇ ತಗೊಂಡು ಹೋಗ್ಬಿಟ್ರು ಸರ್. ನಮ್ಮ ನೀರು ಕುಡಿಬೇಕಂದ್ರೆ ಆಗತ್ತಿಲ್ಲಲ್ಲ ಸರ್. ಅಲ್ಲ ಈಗ ನೋಡಿ ಸರ್, ಈಗ ಅಧಿಕಾರಿಗಳು ಕಾರ್ಪೊರೇಷನ್ ಇದ್ದಾರೆ ಅಲ್ವಾ, ಅವ್ರ ಮನೇಲಿ ಕರೆಕ್ಟಾಗಿ ಅಧಿಕಾರಿಗಳಿಗೆ ಕರೆಕ್ಟಾಗಿ ನೀರು ಬರುತ್ತೆ ಕುಡಿಯೋಕ್ಕಲ್ವಾ? ನಿಮ್ಮ ಮನೇಲಿ ಇಲ್ಲ? ಮನೆಗೆ ನಳ ಇಲ್ಲ ಸರ್, ಏನೂ ಇಲ್ರಿ. ಹಾಂ ಮನೆಗೆ ನಳ ಹಾಕಿಲ್ಲ ಸರ್ ಇಲ್ಲಿ. ಸುಮಾರು ಜನಕ್ಕೆ ಹಾಕ್ಯಾರ, ಯಾರಿಗೆ ಸ್ವಲ್ಪ ಮಂದಿ ಬರೋದ್ರಲ್ಲಿ ಯಾರಿಗೂ ಹಾಕಿಲ್ರಿ ನಳ. ನೀವು ಕಾರ್ಪೊರೇಟರ್ಗೆಲ್ಲ ಗಮನಕ್ಕೆ ತಂದಿದ್ದೀರಾ ಹಾಗಾದ್ರೆ? ಹಾ, ಮತ್ತೆ ನಮ್ಮ ಮುನ್ಸಿಪಾಲಿಟಿ ಹೋಗ್ಯದಲ್ಲ ಸರ್, ಅವ್ರಿಗೂ ಹೇಳಿವಿ. ರಾಜೀವ್ ಚವ್ಹಾಣ್ ಅಂತೇಳಿ ನಮ್ಮ ಕಾರ್ಪೊರೇಟರ್ ಮೆಂಬರ್ ಸರ್. ಓಕೆ ಈಗ ಪ್ರದೀಪ್ ಅವರೇ, ಟಿವಿ5 ನಿಮ್ಮ ಸಮಸ್ಯೆನ ನಾವು ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದ್ದೀವಿ. ಸಂಬಂಧಪಟ್ಟರಿಗೆ ಹೋಗುತ್ತಿದ್ದು ನಾವು ಪ್ರಯತ್ನ ಮಾಡ್ತೀವಿ. ಈಗ ನಿಮ್ಗೆ ಕುಡಿಯೋ ನೀರು ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ. ನಮಗ್ ಕುಡಿಯ ನೀರು ಅಷ್ಟೇ ಬೇಕು ಸರ್, ಈಗ ನಮಗ್ ಸಮಸ್ಯೆ ಅದೇ. ಯಸ್ ಸರ್ ಥ್ಯಾಂಕ್ ಯು ಪ್ರದೀಪ್ ಮಾತಾಡಿದ್ದಕ್ಕೆ. ಗೋವಿಂದ್ ಇದ್ದಾರೆ ನಿವಾಸಿ. ಗೋವಿಂದ ನಮಸ್ತೆ. ಸರ್ ನಮಸ್ಕಾರ ಸರ್. ಅಲ್ಲ ಇವ್ರಿಗೆ ಮೂಲಭೂತ ಸೌಕರ್ಯ ಸರ್ ಹೆಂಗೆ ನೀವು ಜೀವನ ಮಾಡ್ತಾ ಇದ್ದೀರಾ ಅಂತ. ಒಂದು ಅರ್ಧ ಗಂಟೆ ನೀರು ಬರದೇ ಇದ್ರೆ ಅದೆಲ್ಲೆಲ್ಲಿಗೂ ಹೋಗ್ಬಿಡುತ್ತೆ ಸಿಟಿ ಪ್ರದೇಶಗಳಲ್ಲಿ, ಬೆಂಗಳೂರು ಮೈಸೂರು ಕಡೆಗಳಲ್ಲಿ. ನಿಮ್ಮ ಕಡೆ ಯಾಕೆ ಹಿಂಗೆ ಸರ್, ಯಾಕೆ ಸಹಿಸ್ಕೊಂಡಿದ್ದೀರಿ? ಸರ್ ಏನಿಲ್ಲ, ನಾವು ಮನವಿ ಕೊಟ್ಟಿದೀವಿ, ಎಲ್ಲರೂ ಬಂದ್ ನೋಡಿದ್ದಾರೆ. ಮತ್ತೆ ಇಲೆಕ್ಷನ್ ಟೈಮಿಗೆ ಎಲ್ಲರೂ ಬರ್ತಾರ, ಆಯ್ತು ನಿಮ್ ಸಮಸ್ಯೆಗಳನ್ನ ನಾವು ಎಲ್ಲ ಪರಿಹರಿಸ್ತೀವಿ ಅಂತ ಅಂತಾರ. ಆಮೇಲೆ ಇಲೆಕ್ಷನ್ ಆದ್ಮೇಲೆ ಹೋದವರು ಇನ್ನೂವರೆಗೆ ಬಂದು ಯಾರು ವಿಚಾರಿಸಂಗೆ ಇಲ್ಲ. ಓಕೆ, ಹಿಂಗಾಗಿ ಏನಾಗಿದೆ ಸರ್, ನಾವು ಮತ್ತ ಈಗ ನಮ್ಮ ಊರು ಈಗ ಜಸ್ಟ್ ಇದಕ್ಕೆ ನಾವು ಮುನ್ಸಿಪಾಲಿಟಿ ಇದಕ್ಕೆ ಸೇರ್ಕೊಂಡಿವ್ರಿ, ಮಹಾನಗರ ಪಾಲಿಕೆಗೆ. ಈಗ ಸೇರದ್ಮೇಲೆ ಈಗ ನಮಗ 4 ನಂಬರ್ ವಾರ್ಡಿಗೆ ನಮಗ ಆರ್ಸಿ ಬಂದವರು ರಾಜು ಚವ್ಹಾಣ್ ಅಂತ ಬಂದಿದ್ದಾರೆ. ಸೊ ಇವಾಗ ಅದು ಮೇಯರ್ ಉಪಮೇಯರ್ ಚುನಾವಣೆ ಆಗೈತಿಲ್ಲ ಸರ್. ಈಗ ಅವ್ರ ಗಮನಕ್ಕೂ ತರ್ತೀವಿ, ನೋಡ್ರಿ ಸರ್ ಈಗ ಏನಾಗತ್ತೆ ಅಂತ. ನಾವು ಕುಡಿಲಿಕ್ಕೆ ನೀರ್ ನಮಗ ಬಾಳ ದೊಡ್ಡ ಸಮಸ್ಯೆ ಇದೆ. ಮತ್ ನಾವು ನೀರ್ ಕುಡಿಲಿಕ್ ಬೇಕಂದ್ರೆ ನಾವು ಹೋಗಿ 10 ರೂಪಾಯಿದ ಬಾಟಲ್ ಅವೆಲ್ಲ ಪರ್ಚೇಸ್ ಮಾಡಿ ನಾವು ಕುಡಿತೀವಿ. ಮತ್ ನಮಗ ಬೆಳೆಸ್ಲಿಕ್ಕೆ ನೀರ್ ಏನ್ ಬೇಕಾಗತ್ತಲ್ರಿ ಸರ್, ಒಂದ್ ಬಾವಿ ಇದೆ. ಆ ಬಾವಿಗೆ ಎಲ್ಲಾ ಊರಿಂದ, ಯಾಕಂದ್ರೆ ಒಳ ಚರಂಡಿ ಇವೆಲ್ಲ ಸರಿ ಇರ್ಲಾರ್ದಕ್ಕೆ ಆ ಬಾವಿಗೆ ನೀರ್ ಹೋಗಿ ಸೇರ್ಪಡೆ ಆಗತ್ತೆ. ಅದೇ ನೀರನ್ನ ನಾವೇನ್ ಮಾಡ್ತೀವಿ, ಬೆಳಕಿಗೆ ತಗೊಂಡು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ ಸರ್ ಎಷ್ಟು ವರ್ಷದಿಂದ. ಯಾಕಂದ್ರೆ ಬೇರೆ ಪರ್ಯಾಯ ಇಲ್ಲ ಸರ್ ನಮಗ. ಈಗ ನೀವು ಸರ್ ನಿಮ್ಮ ಗಮನಕ್ಕೆ ಬಂದ ಹಾಗೆ ಕುಡಿಯೋಕೆ ನೀರು ಇಲ್ಲದೆ ನೀವು ಪರದಾಡಿದ್ದಿದೆಯಾ? ಕುಡಿಯೋಕೆ ನೀರೇ ಇಲ್ಲಪ್ಪ ಇವತ್ತು ನಮ್ಮ ಮನೇಲಿ ಅಂತ ಪರಿಸ್ಥಿತಿ ಬಂದಿದೆ ನಿಮಗೆ? ಹ್ಞೂ ಸರ್, ಬಂದಿದ್ದಲ್ಲ ಸರ್. ನಾವು ಮತ್ ದುಡ್ಡು ಕೊಟ್ಟು ಆ ಕಡೆ ಈ ಕಡೆ ತಗೊಂಡ್ ಬರ್ತೀವ್ರಿ ಸರ್. ಮತ್ ಜೀವನ ನಡೆಸ್ಬೇಕಲ್ರಿ ಸರ್, ಏನಾರ ಮಾಡ್ಕೊಂಡು. ಇನ್ನೇನು ಇಲ್ಲ ಅಂದ್ರೆ ಮತ್ ನಾವು ಮಾಡ್ಲೇಬೇಕಲ್ರಿ ಸರ್. ಹೌದು ಅಲ್ಲ ಕೆಲಸ ಮಾಡ್ಬೇಕಾ, ಅಲ್ಲಿ ನೀರು ಹಿಡಿಯೋದ ಕೆಲಸ ಮಾಡ್ಕೊಳ್ಬೇಕಾ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಹೌದು ಸರ್. ಮತ್ ಸರ್ ನಮ್ ಊರಿಗೆ ಸಮಸ್ಯೆ ಒಂದಲ್ಲ ಎರಡಲ್ಲ 100 ಸಮಸ್ಯೆ ಅದಾವ. ಅದ್ರಾಗ ದೊಡ್ಡ ಸಮಸ್ಯೆ ಅಂದ್ರೆ ಕುಡಿಯೋ ನೀರಿಂದ. ಹೌದು ಯಾಕಂದ್ರ ಸರಿಯಾಗಿ ಡ್ರೈನೇಜ್ ಇರುವುದಿಲ್ಲ. ಪ್ರತಿಯೊಂದು ಇದಕ್ಕೆ ಸಿಸಿ ರೋಡ್ ಅಂತ ಏನು ಯಾವ ಡೆವಲಪ್ಮೆಂಟೇ ಇಲ್ಲ. ಮನೆಗೆ ನೀರ್ ಅಂದ್ರಲ್ಲ ಸರ್, ಮನೆಗೆ ನೀರ್ ಅಂದ್ರಲ್ಲ, ಅದು ಬಂದಿಲ್ವಾ ಈಗ ನಿಮ್ ಮನೆಗೆ? ಇಲ್ಲ ಸರ್, ಅವು ಎಲ್ಲ ಟ್ಯಾಪ್ ಹಾಕಿ ಹೋಗಿದ್ದಾರೆ. ಆ ಟ್ಯಾಪ್ ಜಸ್ಟ್ ಪೂಜೆ ಮಾಡ್ಕೊಳಗೆ ಇಟ್ಟಿದ್ದಾರೆ ಸರ್. ಅದನ್ನ ಇದಕ್ಕೆ ಬರುದಿಲ್ಲ. ನಾವ್ ಇದು ಯಾವ ಯೋಜನೆ ಅಂತ ಕೇಳಿದ್ರು ಇದು ಕೆಲವೊಬ್ರು ಜಲ್ ಜೀವನ್ ಅಂತಾರ, ಕೆಲವೊಬ್ರು 24/7 ಅಂತಾರ. ಅದು ಯಾವ ಇಲಾಖೆಗೆ ಹೋಗೋದನ್ನು ನಮ್ಗೆ ಗೊತ್ತಾಗುದಿಲ್ಲ. ಅವು ಎಲ್ಲ ಇದಕ್ಕೆ ಗಮನಕ್ಕಿದೆ. ಮತ್ತೆ ಇಲೆಕ್ಷನ್ ಟೈಮಿಗೆ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಹೇಳಿದ್ರು, ನಾನ್ ನಿಮ್ ಪರವಾಗಿ ಊರ್ ಪರವಾಗಿ ದುಡ್ಡು ಹಾಕಿ ಎಲ್ಲ ಮಾಡಿದ್ದೀನಿ, ನಿಮಗ್ 100 ನಿಮಗ್ ನೀರ್ ಬರತ್ತ, ಇನ್ನೂವರೆಗೆ ನೀರಿಲ್ಲ. ಇಷ್ಟೆಲ್ಲ ಆಗಿದೆ ಸರ್. ಏನ್ ಪ್ರಚಾರಕ್ಕಷ್ಟೇ ಅವ್ರು ಕೆಲಸ ಇದ್ದಾಗ ಬರ್ತಾರೆ, ಆಮೇಲೆ ಹೋಗ್ತಾರೆ ಅಷ್ಟೇ, ತಿರುಗಿ. ಹೌದು ಸರ್. ಸರ್ ಈಗ ಹೇಳ್ತಾ ಇದೀವಿ ಸರ್, ನಾವು ಟಿವಿ5 ಕಡೆಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ, ನಮ್ಮ ಗಮನಕ್ಕೆ ಬಂದಿದೆ ಸರ್. ನಾವು ಈಗ ಅಧಿಕಾರಿಗಳನ್ನ ನಿದ್ದೆಯಿಂದ ಎಬ್ಬಿಸ್ತಾ ಇದ್ದೀವಿ. ನಿಮ್ಮ ಸಮಸ್ಯೆಯನ್ನ ಪರಿಹರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸರ್. ನಿಮ್ ಜೊತೆಗೆ ಇರ್ತೀವಿ ನಾವು ಸರ್. ಸರಿ ಸರ್, ಅದು ಒಂದ್ ಜಲಮಂಡಳಿಗೆ ಅದು ಒಂದ್ ಸ್ವಲ್ಪ ನೋಡಿ ಸರ್. ಕೆರೆ ನಮ್ಮ ಬಿಜಾಪುರ್ ಹತ್ರ ಇರುದು ಕೆರೆ ಸರ್. ಇದಕ್ಕೆ ನಾವು ಕುಡಿಯೋ ನೀರಂತ ಮಾಡಿದ್ರೆ ನಮಗೆ ಯಾವ ತೊಂದರೆಗಳನ್ನು ಇರುದಿಲ್ಲ ಸರ್ ಇದು ಕೆರೆಗೆ. ಯಾಕಂದ್ರೆ ನಮ್ ಇರುದು ಒಂದ ಬೇಗಂಕೆರೆ ಕೆರೆ, ಮತ್ತ ಆಮೇಲೆ ಭೂತ್ನಾಳ ಇರುದು ಹಂಚಿನಾಳ. ಈ ಹಂಚಿನಾಳ ಕೆರೆಗೆ ಇಡೀ ಮುನ್ಸಿಪಾಲಿಟಿ ಗಟರದ ಎಲ್ಲ ಇದು ಮಾಡಿ ನಮಗ ಅಲ್ಲಿ ಬದುಕು ಜೀವನನೇ ಆಗ್ಬಿಟ್ಟಿದೆ ಸರ್. ಈಗ ಬ್ಯಾಸ್ಗಿಗೆ ನಮಗ್ ಕೇಳಬಾರ್ದ ಅಂತ ಸ್ಮೇಲ್ ಆಗಿ ನಮಗ ಇಲ್ಲ ಇರಾಕ್ ಆಗುದಿಲ್ಲ 1-4 ಮಂತ್ ಅಂತ ಪರಿಸ್ಥಿತಿ ಬರ್ತದ. ಏನ್ ಮಾಡುದು ಸರ್, ನಾವು ಯಾರಿಗ ನಮ್ ಕಷ್ಟ ನೋಡೋರ್ನೇ ಯಾರು ಇಲ್ಲ. ಜಲಮಂಡಳಿಯವರು ಫೋನ್ ಮಾಡಿದ್ವಿ ನಾವು, ಯಲಬಳ್ಳಿ ಅವ್ರಿಗೆ.
ಅವ್ರು ಹೇಳಿದ್ದಾರೆ ನಂಗೆ ಗಮನಕ್ಕೆ ಬಂದಿಲ್ಲ, ಗಮನಕ್ಕೆ ಬಂದಿದೆ, ನೀವು ಗಮನಕ್ಕೆ ತಂದಿದ್ದೀರಿ, ಆ ಸಮಸ್ಯೆನ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಅವ್ರ ಡ್ಯೂಟಿ ಸರ್, ಗಮನಕ್ಕೆ ಯಾಕೆ ಬರ್ಬೇಕು, ಬಂದ್ ವಿಸಿಟ್ ಮಾಡ್ಬೇಕಂತ ಬೇಡ ಸರ್ ಅವ್ರ ಡ್ಯೂಟಿನ. ಹೌದು ಎಲ್ಲಿ ಕೇರೆ ಇದೆ ಎಲ್ಲ ಮಾಡ್ಬೇಕಲ್ಲ, ಗಮನಕ್ಕೆ ಬರ್ಬೇಕಂತ ಏನಿದೆ ಅವರಿಗೆ. ಅವರಿಗೆ ನಾವು ಸ್ಯಾಲ್ರಿ, ನಾವು GST ತುಂಬಿ ನಾವು ಸ್ಯಾಲ್ರಿ ಮಾಡ್ತಾ ಇರೋದು ಎದಕ್ರಿ? ಅವ್ರ ಗಮನಕ್ಕೆ ತರಾಕ್ರಿ. ಅವ್ರ ಡ್ಯೂಟಿ ಅದ, ಆ ಡ್ಯೂಟಿ ಬಂದ್ ಅವ್ರು ಮಾಡ್ಬೇಕು. ಮಾಡ್ಲಾರ್ದ ಮಟ್ಟಿಗೆ ಹಿಂಗಾಗ್ತಾವ್ರಿ ಸರ್. ಅವ್ರ ಮನೇಲಿ ನೀರು ಬಂದ್ ಮಾಡ್ಬೇಕು, ಗೊತ್ತಾಗುತ್ತೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಕಷ್ಟ ಗೊತ್ತಾಗ್ಲಿ. ಎಸ್ ಸರ್ ಹಂಗೆ ಮಾಡ್ಬೇಕಾಗಿತ್ತು. ಈಗ ನಾವು ನೆಕ್ಸ್ಟ್ ಅದನ್ನೇ ಹಿಡಿತೀವಿ ಸರ್. ಹೋಗಿ ಎಲ್ಲರೂ ಕರ್ಕೊಂಡು ಹೋಗಿ DC ಸಾಹೇಬ್ರಿಗೆ ಮತ್ತೆ ಅವ್ರ ಹತ್ರ ಹೋಗಿ ಕೂತ್ ಬಿಡ್ತೀವಿ. ನೀವೇ ಬರ್ರಿ ಇಲ್ಲಿ ಜೀವನ ಮಾಡ್ರಿ, ಇಲ್ಲಾಂದ್ರೆ ನಿಮ್ಮ ನಮಗ್ ಕೊಟ್ರಿ ಅಂತೀವಿ. ಕರೆಕ್ಟ್ ಇದೆ. ಈಗ ಹಂಗೆ ಹೋಗ್ತೀವಿ ಸರ್. ನೋಡೋಣಂತ್ರಿ, ಈಗ ನೀವು ನಮಗ್ ಪರವಾಗಿ ಬಂದ್ರಿ ಸರ್, ನಮ್ ದಯವಿಟ್ಟು ಅವನ್ ಗಮನಕ್ಕೆ ತಂದು ಅವಿಶ್ವಾಸ ಮಾಡ್ಕೊಡ್ರಿ ಸಾಹೇಬ್ರೆ. ಖಂಡಿತ ಗೋವಿಂದ ಅವ್ರೆ, ಆಗುತ್ತೆ. ಬಟ್ ಈಗ ನನಗೆ ಈಗ ಬೇರೆ ಕಡೆಯಿಂದ ಸರ್ ನಿಮ್ಮ ಮನೆಗೆ ಸಂಬಂಧಿಕರು ಬಂದಿರ್ತಾರೆ, ಅಲ್ಲಿ ನಿಮ್ಗೆ ಮುಜುಗರ ಆದಂಥದ್ದು ಭಾಳ ಇದೆಯಲ್ವಾ ಪ್ರಸಂಗ ಆ ಥರ? ಹೌದು ಸರ್ ಭಾಳ ಇದೆ ಸರ್, ಸಮಸ್ಯೆಗಳು ಭಾಳ ಅದಾವ್ರಿ ಸರ್. ಈಗ MB ಪಾಟೀಲ್ರು ಭರವಸೆ ಕೊಟ್ರು ಅಷ್ಟೇ ಅಲ್ವಾ ನಿಮ್ಗೆ? ಹೌದು ಮನಿಗೆ ಟ್ಯಾಪ್ ಆಗಿದ್ಯಾ? ಆ ಟ್ಯಾಪ್ ಓನ್ಲಿ ಫಾರ್ ಪೂಜೆಗೋಸ್ಕರ ಇದೆ. ಅವು ಇದಕ್ಕೆ ನೀರು ಇರುದಿಲ್ಲ ಅದಕ್ಕೆ. ಆಮೇಲೆ ಇನ್ನ ಒಂದು ಪೈಪ್ ಲೈನ್ ಯಾವ್ದಾದ್ರು ಬಂದಿದೆ ಅಂತೆ, ಆ ಪೈಪ್ ಲೈನ್ ಬಂದ್ ಅಲ್ಲಿಗೆ ಸ್ಟಾಪ್ ಆಗಿ ಅದು ತಿರುಗಿ ಈಗ ಒಂದು 6-7 ಮಂತ್ ಆತ್ರಿ ಸರ್. ಈಗ ಅದೊಂದು ಆಶ್ವಾಸನೆ ಕೊಟ್ಟಿದ್ರು ನಮಗ, ಇದು ನಿಮ್ ಸ್ಟಾರ್ಟ್ ಆಗತ್ರಿ, ಇದು 24/7 ಇದು ವಾಟರ್ ಫಿಲ್ಟರ್ ಬರತ್ತಂತ ಹೇಳಿ. ಮತ್ತೊಂದ್ಸರ ಇಡೀ ಕರ್ನಾಟಕ ಸ್ಟೇಟ್ ನಾಗೆ ಎಲ್ಲ ಕಡೆ RO ಪ್ಲಾಂಟ್ಸ್ ಅದಾವ, ನಮ್ ಊರಿಗೆ 1 RO ಪ್ಲಾಂಟ್ಸ್ ಇಲ್ಲ ಇನ್ನೂವರೆಗೆ ಯಾವ ಇಲ್ಲ. ಯಾಕೆ ನಮ್ ಊರಿಗೆ ಒಂದ್ ಬಿಟ್ಟಿದ್ದಾರೆ ನಮ್ಗೆ ಅರ್ಥ ಆಗೋದಿಲ್ಲ ಸರ್. ಅಲ್ಲ ಸರ್, ಈಗ ನಿಮ್ಮ ಒಂದು ವಾರ್ಡ್ ಏನಿದೆ ಅಥವಾ ನಿಮ್ಮ ತಾಂಡ ಏನಿದೆ ಅಲ್ಲಿ ನೀವು 24/7 ಅಥವಾ ಪರಿಪೂರ್ಣವಾಗಿ ನೀರನ್ನ ಉಪಯೋಗಿಸೋದು, ನೀರನ್ನ ಕುಡಿದ ಒಂದು 4-5 ವರ್ಷ ಆಯ್ತಾ ಈ ರೀತಿ ಆಗ್ತಾ ಇದ್ದು ನಿಮ್ಗೆ? ಸರ್ 4-5 ಹೆಂಗ್ರಿ ಸರ್, ಆಲ್ಮೋಸ್ಟ್ 15 to 20 years ಮೇಲ ಆತ್ರಿ ಸರ್. ಈಗ ಇದು 4-5 ವರ್ಷದಿಂದ ಸಮಸ್ಯೆ ಅಲ್ಲ ಸರ್ ಇದು. ಯಾಕಂದ್ರೆ ನಾವು 2000 ಇಯರಿಗೆ ನಾವು ಇಲ್ಲಿ ಬಂದಿದ್ದು, ನಾವು ದುಡಿಲಿಕ್ಕೆ ಹೋಗ್ತಿದ್ದೀವಿ. ಅವಾಗ ಬಂದ್ ಇಲ್ಲೇ ನಾವು ಸೆಟಲ್ ಆಗ್ಬಿಟ್ಟಿವಿ 2000ಗೆ ಮತ್ತೆ ರಿಟರ್ನ್ ಬಂದು. ಅವಾಗ ಹಿಡಿದ್ ನಾನು ನೋಡ್ತಾ ಇರೋದು, ಒಂದ್ ಬಾವಿ ಇತ್ತ, ಬಾವಿಯಿಂದ ನೀರ್ ತಗೊಂಡ್ ಬರ್ತಿದೀವಿ. ಆಮೇಲೆ ಒಂದ್ ಬೋರ್ವೆಲ್ ಹೊಡ್ಸಿದ್ರ ಆ ಬೋರ್ವೆಲ್ ನಿಂದ ಕೆಲವೊಬ್ರಿಗೆ ನೀರ್ ಅದು ಬರ್ತಿತ್ತು, ಅದು ಕುಡಿಯಂತ ನೀರ್ ಅಲ್ಲ. ಅದ ಬೋರ್ವೆಲ್ದು ಕೂಡ ಕುಡಿಯಂತ ಇರ್ತಿದ್ಲ, ಅದಕ್ಕೆ ಕ್ಲೋರೈಡ್ ಇವೆಲ್ಲ ಜಾಸ್ತಿ ಕಂಟೆಂಟ್ ಇರುದು. ಅದಕ್ಕೆ ಯಾರು ಟೆಸ್ಟ್ ಮಾಡಿ ಇದಕ್ಕೆ ನಮಗ್ ಕುಡಿಯಂತ ಆಗತ್ತ ಅಂತ ವಿಚಾರಗಳು ಯಾರು ಇಲ್ಲ. ಆಮೇಲೆ ಆ ನೀರಿಂದ ಬರ್ತಾ ಆಮೇಲೆ ಈಗ ನಮಗ ಇದೇ ಒಂದ್ ಹೆಚ್ಚಿಗೆ ಒಂದ್ MB ಪಾಟೀಲ್ ಸಾಹೇಬ್ ನೆಕ್ಸ್ಟ್ ನೀರಾವರಿ ಮಿನಿಸ್ಟರ್ ಇದ್ದಾಗ ಅವಾಗ ಏನ್ ಮಾಡಿದ್ರು, ಈ ನೀರಿಗೆ ನಿಮಗ್ ಬರತ್ತಂತ ಹೇಳಿ ನಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಹೋಗಿ ನಿಮ್ ಮುನ್ಸಿಪಾಲಿಟಿ ಹೋಗ್ತೀರಿ ಅಂತ ಹೇಳಿ ಇದು ಮಾಡಿದ್ರ ಆಯ್ತು. ಅದನ್ನ ಬಂದು ಟ್ಯಾಪ್ ಎಲ್ಲ ಹಾಕಿ ಕೊಟ್ಟಾರ. ಆ ಟ್ಯಾಪ್ ಇನ್ನೂವರೆಗೆ ಅದು ಸ್ಟಾರ್ಟ್ ಇಲ್ಲ. ನೀರಿನ ಕೊರತೆ ಏನಿಲ್ವಲ್ಲ? ನೀರಿದೆ ಅಲ್ವಾ ಅಲ್ಲಿ ಸುತ್ತಮುತ್ತ? ನಿಮ್ಗೆ ನೀರಿದೆ ಅಲ್ವಾ? ನೀರ್ ಇದೆ ಅಲ್ರಿ ಸರ್, ನಮ್ ಬಾವಿಗೆ ನೀರಿದೆ. RO ಪ್ಲಾಂಟ್ ಹಾಕಿದ್ರೆ ಅದು ಒಂದು ಫಿಲ್ಟ್ರೇಷನ್ ಆಗಿ ನಮಗ್ ಕುಡಿಯಂತ ಆಗತ್ತ. ಆಮೇಲೆ ಸ್ವಚ್ಛ ಸರ್, ಬಾವಿ ನೀರ್ ಕುಡಿಯಂತ ಸಮಸ್ಯೆ ಬಿಡ್ರಿ ಸರ್. ನಮ್ ಕೆರೆನೇ ಅದಲ್ರಿ ಸರ್, ನಮಗ ಕೆರೆ ನೀರಿದೆ. ಓಕೆ, ಆ ಕೆರೆಗೆ ಸ್ವಚ್ಛ ಮಾಡಿ ಕುಡಿಯಂತ ಮಾಡಿದ್ರ ಇದಕ್ಕೆ ನಮಗ ಎಷ್ಟ ಅನುಕೂಲ ಆಗತ್ರಿ ಸರ್, ದನಗಳಿಗೆ ನಮ್ಗೆ ಎಲ್ಲ ಇದಕ್ಕೆ ಅನುಕೂಲ ರೀ ಸರ್ ಅದ. ಯಾಕಂದ್ರೆ ಇವ್ರು ನಮಗ ಆಮೇಲೆ RO ಪ್ಲಾಂಟ್ ಕೊಡುದು ಅವಶ್ಯಕತೆ ಇಲ್ಲ ನಮಗ, ಆ ಕೆರೆ ನೀರು ಕುಡಿದ ಆತಂದ್ರೆ. ಈಗ ನಮ್ಮ ಅಜ್ಜ ತಾತಜ್ಜ ಅವ್ರು ಕುಡಿಯಂತ ನೀರ್ರಿ ಸರ್ ಅವಾಗ. ಇವಾಗ ನೋಡ್ರಿ ಎಷ್ಟು ರಾಡಿ ಆಗೈತಿ. ಈಗ ನೋಡಿ ಗೋವಿಂದ್ ಅವ್ರೆ, DC ಫೋನ್ ಮಾಡಿದ್ವಿ, ಈಗ ನಿಮ್ ಜೊತೆ ಮಾತಾಡ್ತೀನಿ ಅಲ್ಲಿ ಮಾಡಿದ್ರು, ನಮ್ಮವ್ರು ಮಾಡಿದ್ರು ಅಲ್ಲಿ DC ಅವರು ಫೋನ್ ಕಟ್ ಮಾಡ್ತಿದಾರೆ ನೋಡಿ. ಮಾತಾಡಕ್ಕೆ ಏನ್ರಿ ಇವ್ರಿಗೆ? ಮಾತಾಡಕ್ಕೆ ಏನ್ರಿ? ನಾವೇನಾದ್ರು ಕಷ್ಟ ಸುಖ ಸಂಬಂಧ ಬೆಳೆಸೋಕೆ ಮಾತಾಡ್ತಿದ್ದೀವಿ, ನೆಂಟಸ್ತಿಕೆ ಮಾತಾಡಕ್ಕೆ. ನಿಮ್ಮ ಸಮಸ್ಯೆನ ಹೇಳಕ್ಕೆ ನಿಮ್ದೇನಪ್ಪ ಕ್ರಮ, ಏನು ತೆಗೆದುಕೊಂಡಿದ್ರಿ, ಏನು ಕೆಲಸ ಮಾಡ್ತೀರಿ, ಏನು ಮಾಡಿದಿರಿ, ಹೀಗೆ ಜನ ಕೇಳ್ತಾ ಇದ್ದಾರೆ. ಅದನ್ನು ಪ್ರಶ್ನೆ ಮಾಡೋಕೆ ಫೋನ್ ಮಾಡಿದ್ರೆ ಕಟ್ ಮಾಡ್ತಾರೆ, ಬ್ಲಾಕ್ ಲಿಸ್ಟ್ ಹಾಕ್ತಾರ್ರಿ. ಸರ್ ನೋಡ್ರಿ ಹೆಂಗ್ ಮಾಡುದ್ರಿ ಸರ್, ಈಗ ಎಂತ ಇದಾರ್ರಿ ಸರ್. ಈಗ ನಾವು ಎಲ್ಲರೂ ಊರ್ ಜನನೇ ಹೋಗಿ ಕುದ್ ಬಿಡ್ತೀವ್ರಿ ಸರ್. ಅಷ್ಟೇ ಮಾಡೋದು ಸರ್, ಅಷ್ಟೇ ಮಾಡೋದು. ಈಗ ಏನು ಉಳಿದಿಲ್ಲ ಸರ್. ನಾವು ನಮ್ಮ ಜೊತೆಗೆ ಇರ್ತೀವಿ ಸರ್, ನಿಮ್ಮ ಜೊತೆಗೆ ಇರ್ತೀವಿ. ನೀವು ಹಿಂಗೆ ಬಿಟ್ರೆ, ಅಥವಾ ನಾವು ಅರ್ಧ ಗಂಟೆ ಒಂದು ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತಿದ್ವಿ, ಇದೆಲ್ಲರೂ ಗಮನಕ್ಕೆ ಹೋಗುತ್ತೆ. ಆಮೇಲೆ ಮಾಡ್ತೀವಿ ಅಂತ ಹೇಳ್ಬೋದು. ಮಾಡ್ತೀವಿ ಅನ್ನೋದು ಬೇಡ ಸರ್, ಮಾಡಿ ತೋರಿಸ್ಬೇಕಷ್ಟೇ ನಮ್ಗೆ ಅಲ್ಲಿ.
ಸರ್ ಅದೇ ಈಗ ನಾವು ಈಗ ಎಲ್ಲ ಊರ್ ಪಂಚಾಯತಿ ಹಿರಿಯರು LT1 LT2 ಎರಡು ಸೇರಿ ಹೋಗಿ ಕೂತ್ ಬಿಡ್ತೀವಿ. ನೀವ್ರ ಆ ಊರಿಗೆ ಹೋಗಿ ಇರ್ರಿ, ಇಲ್ಲಾಂದ್ರೆ ನಿಮ್ ಮನಿಗ್ ಕೊಡ್ರಿ ಅಂತ ಕೂತ್ ಬಿಡ್ತೀವಿ. ಈಗ ಕರೆಕ್ಟ್ ಅಷ್ಟೇ ಮಾಡ್ತೀವಿ ಸರ್. ಈಗ ನಾವು DC ಸಾಹೇಬ್ರ ಈ ಕಡೆನ ಹೋಗಿ ಕೂತ್ ಬಿಡ್ತೀವಿ ಅಂತ ನೋಡುನಂತ್ರಿ. ಈಗ ಅವ್ರ ಏನು ಆಗ್ತದ ಆಗ್ಲಿ ರೀ ಸರ್. ಈಗ ಎಸ್ ಬಟ್ ನಿಮ್ಮ ಜೊತೆಗೆ ಇರ್ತೀವಿ ಸರ್. ಯಾವತ್ತು TV5 ಕೂಡ ಇದೇ ಇರುತ್ತೆ ನಿಮ್ಮ ಸಮಸ್ಯೆಗಳಿಗೆ. ಸರಿ ಸರ್. ಥ್ಯಾಂಕ್ ಯು ಗೋವಿಂದ್ ಅವರೇ. ನೋಡಿ, ಅವರು ಆಕ್ರೋಶ ಭರಿತರಾಗಿದ್ದಾರೆ. ನಾವು ಕೊಡಗಳನ್ನೆಲ್ಲ ಎತ್ಕೊಂಡು ಹೋಗ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ. DC ಅವರು ಫೋನ್ ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ. ಭಾನುವಾರ ಅಂತಾನ ಹೇಗೆ? ಅಲ್ಲ, ಭಾನುವಾರ ನೀವು ಯಾರು ಬಂದರೂ ರಿಸೀವ್ ಮಾಡಲ್ವಾ? ಫೋನ್ ರಿಸೀವ್ ಮಾಡೋಕ್ಕೇನು? ಅಥವಾ TV5 ಕಡೆಯಿಂದ ಫೋನ್ ಬರ್ತಿದೆ, ನಂಬರ್ ಏನಾದರೂ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ರಿಸೀವ್ ಮಾಡಲೇಬಾರ್ದು ಅಂತ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀರಾ? ನೀವು ರಿಲೇಷನ್ನು ಯಾರಾದರೂ ಫೋನ್ ಮಾಡಿದ್ರೆ ಮಾತಾಡ್ತಿರಲ್ವಾ? ಅನ್ನೋ ನಂಬರ್ ರಿಸೀವ್ ಮಾಡಲ್ವಾ ನೀವು? ಸಂಡೇ ನನಗೆ ಯಾರು ಕಾಲ್ ಮಾಡಬೇಡಿ ಅಂಥೇಳಿ ಒಂದು ಬೋರ್ಡ್ ಹಾಕ್ಕೊಂಬಿಡ್ರಿ ಎಲ್ಲರೂ, ಕಾರ್ಪೊರೇಷನ್ನವರು, DCಗಳು, MLAಗಳು. ಸಂಡೇ ಐ ಆಮ್ ನಾಟ್ ರೀಚಬಲ್, ನಾನು ಸಂಪರ್ಕಕ್ಕೆ ಸಿಗಲ್ಲ, ನಾನು ವ್ಯಾಪ್ತಿ ಪ್ರದೇಶದಿಂದ ಹೊರಗಿರ್ತೇನೆ, ಬೋರ್ಡ್ ಹಾಕ್ಕೊಳ್ಳಿ. ನಾವು ಮಾಡಲ್ಲ. ನಾವು ಇನ್ನೊಂದು ಹೇಳ್ತಾ ಇದ್ದೀವಿ, ಸಚಿವ MB ಪಾಟೀಲ್ ಅವ್ರಿಗೆ, ನಿಮ್ಮ ಕ್ಷೇತ್ರದಲ್ಲಿ ಬರುತ್ತೆ ಸರ್ ಇದು, ಆದಷ್ಟು ಬೇಗ ನೀವು ಗಂಭೀರವಾಗಿ ತೆಗೆದುಕೊಳ್ತೀರಿ. ನೀವು ಭರವಸೆ ಕೊಟ್ಟಿದ್ರಿ, ಅದಲ್ಲಿ ಕೆಲಸ ಆಗಿಲ್ಲ. ಅಧಿಕಾರಿಗೆ ಬಿಸಿ ಮುಟ್ಟಿಸಿ ಆದಷ್ಟು ಬೇಗ LT ಹಂಚಿನಾಳ ತಾಂಡದ ನಿವಾಸಿಗಳಿಗೆ ಕುಡಿಯೋಕ್ಕೆ ನೀರು ಕೊಡಿ ಮೊದಲು, ಆಮೇಲೆ ಜನರು ನಿಮಗೆ ಉತ್ತರವನ್ನು ಕೊಡ್ತಾರೆ. ಈಗ ಆಶೀರ್ವಾದ ಮಾಡಿದ್ದಾರೆ, ನಿಮಗೆ ಗೆದ್ದಿದ್ದೀರಿ. ಹಾಗಾಗಿ ಈ ರೀತಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಜನರ ದೃಷ್ಟಿಯಲ್ಲಿ TV5 ಕೂಡ ಅದನ್ನೇ ಒತ್ತಾಯ ಮಾಡುತ್ತೆ. ಇದೇ ಇವತ್ತಿನ ಜನದಲ್ಲಿ ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.